ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಮಾರ್ನಿಂಗ್ ಪವರ್ ಅವರ್ಸ್ನ ಎಷ್ಟು ಯುಟಿಲೈಸ್ ಮಾಡಿಕೊಂಡ್ರೆ ಡೇ ಅಷ್ಟು ಪೀಸ್ಫುಲ್ಲಾಗಿ ಇರುತ್ತೆ. ಡೇ ಪೀಸ್ಫುಲ್ಲಾಗಿ ಪ್ರಶಾಂತವಾಗಿ ಇರಬೇಕು ಅಂದರೆ ಆ್ಯಸ್ ಎ ಹೋಮ್ ಮೇಕರ್ 10 ಗಂಟೆ ಒಳಗಡೆ ನಾನು ಮಾಡ್ಕೊಳ್ಳುವಂಥ ಕೆಲಸಗಳನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಬೆಳಿಗ್ಗೆನೇ ಮನೆ ಸ್ವಚ್ಛವಾಗಿ ಲಕ್ಷ್ಮಿ ಕಳೆಯಿಂದ ಕೂಡಿರಬೇಕು ಅಂದರೆ ಈ ರೊಟೀನ್ನ ನೀವು ಕೂಡ ಫಾಲೋ ಮಾಡ್ಬೋದು. ಹಾಗಾದರೆ ಆ ರೊಟೀನ್ ಯಾವುದು, ಏನೇನೆಲ್ಲ ತೋರಿಸ್ತಾ ಇದ್ದೀನಿ ಅಂತೆಲ್ಲ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಅನ್ನೋದು ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಈ ವಿಡಿಯೋ ಬೆಳಗ್ಗೆ ಆಲ್ಮೋಸ್ಟ್ 6:30 to 7 ಒಳಗಡೆ ಸ್ಟಾರ್ಟ್ ಆಗಿದೆ. ಮಕ್ಕಳಿಗೆ ಬೆಳಗ್ಗೆನೇ ರೆಡಿ ಮಾಡಿಸ್ಬೇಕು ಅಂದರೆ ಅದು ಈ ವಿಂಟರಲ್ಲಿ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಬಟ್ ಸ್ಕೂಲ್ ಡೇಸಿಂದನೇ ಮಕ್ಕಳಿಗೆ ಒಂದು ಡಿಸಿಪ್ಲೈನ್ಡ್ ವೇ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಕಾಲ ಯಾವುದೇ ಇದ್ರೂ ಕೂಡ ಸ್ಕೂಲ್ ಸೇಮ್ ಟೈಮಿಂಗ್ಸ್ಗೆ ಸ್ಟಾರ್ಟ್ ಆಗುತ್ತೆ, ಅದೇ ಟೈಮಿಂಗ್ಗೆ ಅವರು ರೀಚ್ ಆಗಬೇಕಾಗತ್ತೆ. ನನ್ನ ಮಗಳಿಗೆ ರೆಡಿ ಮಾಡಿಸ್ತಾ ಇದ್ದಂಗೆ ಹೆಲ್ಪರ್ ಕೂಡ ಬಂದು ಕ್ಲೀನಿಂಗ್ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಎಷ್ಟೇ ಹೆಲ್ಪರ್ ಬಂದರೂ ಕೂಡ ಮನೆ ನಮ್ದಾಗಿರೋ ಕಾರಣ ಕಾರ್ನರ್ಸ್ನೆಲ್ಲ ಕೂಡ ನಾವೇ ಅಬ್ಸರ್ವ್ ಮಾಡಿಕೊಂಡು ಕ್ಲೀನ್ ಮಾಡಿಸ್ಕೊಳ್ಬೇಕಾಗತ್ತೆ. ಅಂದರೆ ನಮಗಿಂತ ಜಾಸ್ತಿ ನಮ್ಮ ಮನೆ ಬಗ್ಗೆ ಬೇರೆಯವ್ರಿಗೆ ಗೊತ್ತಿರಲ್ಲ ಅಲ್ವಾ. ಮಕ್ಕಳು ಯಾವ ಏರಿಯಾದಲ್ಲಿ ಜಾಸ್ತಿ ಗಲೀಜು ಮಾಡ್ತಿರ್ತಾರೆ, ಎಲ್ಲಿ ಜಾಸ್ತಿ ಡಸ್ಟ್ ಕಲೆಕ್ಟ್ ಆಗುತ್ತೆ, ಯಾವ ಏರಿಯಾನ ಫೋಕಸ್ ಮಾಡಿ ಕ್ಲೀನ್ ಮಾಡಬೇಕು, ಅದೆಲ್ಲ ಕೂಡ ನಮಗೆ ಮಾತ್ರನೇ ಗೊತ್ತಿರುತ್ತೆ. ಅದರ ಪ್ರಕಾರ ನಾವು ಹೆಲ್ಪರ್ನ ಸಹಾಯ ಕೂಡ ತೊಗೊಳ್ಬೋದು. ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಈ ದಿವಾನ್ ಬ್ಯಾಕ್ ಸೈಡು ತುಂಬ ದಿನಗಳಿಂದ ಕ್ಲೀನ್ ಮಾಡಿರಲಿಲ್ಲ. ಜಸ್ಟ್ ಒಂದ್ಸತಿ ಜರುಗಿಸ್ಬಿಟ್ಟು ಆ ಸೈಡ್ಸ್ ಎಲ್ಲ ಕೂಡ ಚೆಕ್ ಮಾಡ್ಕೊಳ್ತಾ ಇದ್ದೀವಿ. ಕರೆಕ್ಟಾಗಿ ಹೇಳೋದಾದರೆ ಎಲ್ಲೂ ಕೂಡ ಜಾಸ್ತಿ ಡಸ್ಟ್ ಅನ್ನೋದು ಕಲೆಕ್ಟ್ ಆಗಿರಲಿಲ್ಲ. ಆಗಾಗ ಈ ಥರ ಫೋಕಸ್ ಮಾಡಿಕೊಂಡು ಕ್ಲೀನ್ ಮಾಡಿಸ್ಕೊಳ್ಳೋದ್ರಿಂದ ತುಂಬ ಜಾಸ್ತಿ ಡೀಪ್ ಕ್ಲೀನ್ ಮಾಡೋ ಅವಶ್ಯಕತೆ ಇಲ್ಲಿವರೆಗೂ ಎಲ್ಲೂ ಬಂದಿಲ್ಲ. ಇದನ್ನು ಯಥಾ ಪ್ರಕಾರ ಅದೇ ಜಾಗದಲ್ಲಿ ಇಟ್ಬಿಟ್ಟು ಉಳಿದಿರೋಂಥ ಕೆಲಸಗಳನ್ನ ಕಂಟಿನ್ಯೂ ಮಾಡ್ಕೊಳ್ತಾ ಇದ್ದೀನಿ. ಹೆಲ್ಪರ್ಸ್ ಬಂದಾಗಲೇ ಈ ಥರ ಸಣ್ಣ ಪುಟ್ಟ ಕೆಲಸಗಳನ್ನ ಕೂಡ ಅದ್ರ ಜೊತೆಗೇ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ಟೈಮ್ನ ನಾವು ಸೇವ್ ಮಾಡ್ಕೊಳ್ಬೋದು. ಅವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ಹೋದ್ಮೇಲೆ ಈ ಏರಿಯಾಸ್ನ ನಾವು ಫೋಕಸ್ ಮಾಡಿ ಕ್ಲೀನ್ ಮಾಡ್ತೀವಿ ಅಂದರೆ ಮತ್ತೆ ಡಬಲ್ ಕೆಲಸಗಳನ್ನೋದು ಮಾಡ್ಕೊಳ್ಬೇಕಾಗತ್ತೆ. ಸ್ಕೂಲ್ಗೆ ಹೋಗೋಕ್ಕೂ ಮುಂಚೆ ಮಕ್ಕಳ ಪ್ಯಾಂಪರಿಂಗ್, ಹಗ್ಗಿಂಗ್ ಇದ್ದೇ ಇರುತ್ತೆ ಅಲ್ವಾ. ಹಿಂದಿನ ದಿನ ರಾತ್ರಿಯಲ್ಲೇ ಕಿಚನ್ನ ನೀಟಾಗಿ ಕ್ಲೀನ್ ಮಾಡಿ ಇಟ್ಟಿರೋದ್ರಿಂದ ಬೆಳಗಿನ ಜಾವ ಅಡುಗೆ ಮನೆಗೆ ಬಂದಿದ್ದ ಕೂಡಲೇ ಒಂದು ರೀತಿ ಪ್ಲೆಸೆಂಟಾಗಿ ಡೇ ಅನ್ನೋದು ಸ್ಟಾರ್ಟ್ ಮಾಡ್ಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ರಾಗಿ ದೋಸೆ ಮಾಡೋಣ ಅಂತ ಹಿಂದಿನ ದಿನ ರಾತ್ರಿಯಲ್ಲೇ ಬ್ಯಾಟರ್ನ ಫರ್ಮೆಂಟೇಷನ್ಗೋಸ್ಕರ ಇಟ್ಟಿದ್ದೆ. ಬ್ಯಾಟರ್ ತುಂಬ ಪರ್ಫೆಕ್ಟಾಗಿ ಉಳಿ ಬಂದಿದೆ, ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಇಡ್ಲಿ ದೋಸೆ ಬ್ಯಾಟರ್ನ ಚಳಿಗಾಲದಲ್ಲಿ ಈಸಿಯಾಗಿ ಯಾವ ಥರ ಫರ್ಮೆಂಟೇಷನ್ ಮಾಡ್ಕೊಳ್ಬೋದು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರು ಡೀಟೇಲ್ಸ್ ಬೇಕು ಅನ್ನೋದಾದರೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಬೆಳಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ಯಾವುದಾದ್ರೂ ಒಂದು ಡಿಟಾಕ್ಸ್ ವಾಟರ್ನ ತೊಗೊಳ್ತೀವಲ್ವಾ, ಇಲ್ಲಿ ಲೆಮನ್ ವಾಟರ್ನ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಮನೆಯಲ್ಲಿ ಎಲ್ಲರಿಗೂ ಈ ಅಭ್ಯಾಸ ಇರೋದ್ರಿಂದ ಬಿಸಿ ನೀರು ಸ್ವಲ್ಪ ಉಗುರು ಬೆಚ್ಚಗಾಗೋವರೆಗೂ ಕೂಡ ಈ ಥರ ಗ್ಲಾಸಸ್ಸಲ್ಲಿ ಹಾಕಿ ಇಟ್ಟಿರ್ತೀನಿ. ನೆಕ್ಸ್ಟ್ ಹಿಂದಿನ ದಿನ ರಾತ್ರಿ ತೊಳೆದಿಟ್ಟಿರೋ ಅಂಥ ಪಾತ್ರೆ ನೀಟಾಗಿ ಒಣಗಿರುತ್ತೆ, ಅದನ್ನೆಲ್ಲ ಕೂಡ ಅದರ ಜಾಗದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಸತಿ ಹೇಳಿದ್ದೀನಿ, ಪಾತ್ರೆಗಳನ್ನ ಜೋಡಿಸ್ಬೇಕಾದ್ರೆ ಒಂದು ಈಸಿ ವೇನ ಫಾಲೋ ಮಾಡ್ಬೋದು. ಅದು ಏನು ಅನ್ನೋದಾದರೆ ವಿಡಿಯೋದಲ್ಲಿ ತೋರಿಸ್ದಂಗೆ ಯಾವ್ಯಾವ ಕ್ಯಾಬಿನೆಟಲ್ಲಿ ಪಾತ್ರೆಗಳನ್ನ ಜೋಡಿಸ್ತೀವೋ ಅದಕ್ಕೆ ಸಂಬಂಧಪಟ್ಟಿರುವಂತಹ ಪಾತ್ರೆಗಳನ್ನ ಅದೇ ಕ್ಯಾಬಿನೆಟ್ ಹತ್ರ ಇರುವಂತಹ ಕೌಂಟರ್ ಮೇಲೆ ಇಡಬೇಕಾಗತ್ತೆ. ಒನ್ಸ್ ಈ ಥರ ವೆಸಲ್ಸ್ನೆಲ್ಲ ಇಟ್ಕೊಳ್ಳೋದಾದರೆ ಒಂದು ಸತಿ ರ್ಯಾಕ್ನ ಓಪನ್ ಮಾಡಿ ಇಮ್ಮಿಡಿಯೇಟಾಗಿ ಆ ರ್ಯಾಕ್ಗೆ ಸಂಬಂಧಪಟ್ಟಿರುವಂಥ ಎಲ್ಲ ಯುಟೆನ್ಸಿಲ್ಸ್ನ ಒಟ್ಟಿಗೆ ಜೋಡಿಸ್ಬೋದು. ಒಂದೊಂದನ್ನು ಜೋಡಿಸೋವಾಗ ಒಂದೊಂದು ಸತಿ ಕ್ಯಾಬಿನೆಟ್ನ ಓಪನ್ ಮಾಡೋ ಬದಲಾಗಿ ಈ ಥರ ಮಾಡ್ಕೊಳ್ಳೋದಾದರೆ ಸುಮಾರು ಟೈಮ್ ಸೇವ್ ಆಗುತ್ತೆ, ಬೇಗ ಕೂಡ ಕೆಲಸ ಮುಗಿಯುತ್ತೆ. ಯೂಶ್ವಲಿ ನಾನು ಈ ಥರದ ಕೆಲಸಗಳನ್ನ ಮಾಡುವಾಗ ಫೋಕಸ್ ಜಸ್ಟ್ ಆ ಒಂದು ಕೆಲಸದ ಮೇಲೆ ಮಾತ್ರನೇ ಇರಲ್ಲ, ಮಲ್ಟಿಪರ್ಪಸ್ ಆಗಿ ಫೋಕಸ್ ಮಾಡ್ತಿರ್ತೀನಿ. ಆ ಒಂದು ಮಲ್ಟಿಪರ್ಪಸಲ್ಲಿ ಒಂದೊಂದು ಬಗ್ಗೆ ಹೇಳಬೇಕು ಅನ್ನೋದಾದರೆ ಇವತ್ತಿನ ದಿನ ನೀವು ಅಬ್ಸರ್ವ್ ಮಾಡೋದಾದರೆ ಪೋಸ್ಚರ್ಸ್ ಅಥವಾ ನನ್ನ ಬಾಡಿ ಪೊಸಿಷನ್ ಏನಿದೆ ಅದನ್ನು ಸ್ವಲ್ಪ ಚೇಂಜಸ್ ಮಾಡಿಕೊಂಡು ಈ ಕೆಲಸಗಳನ್ನ ಮಾಡ್ಕೊಳ್ತಾ ಇರ್ತೀನಿ. ಇದ್ರ ಬಗ್ಗೆ ಇನ್ನೂ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಕೊನೆವರೆಗೂ ನೋಡ್ತಾ ಹೋಗಿ. ಒಂದ್ಸತಿ ಕರೆಕ್ಟಾಗಿ ನಾವು ಕಿಚನ್ನ ಆರ್ಗನೈಸ್ ಮಾಡಿ ಇಟ್ಕೊಳ್ಳೋದಾದರೆ ಡೈಲಿ ಬೇಸ್ಡ್ ಮೇಲೆ ಕಿಚನ್ ಮೇಂಟೈನ್ ಮಾಡೋದು ತುಂಬಾ ಸುಲಭ ಆಗುತ್ತೆ. ಇನ್ನು ಇಲ್ಲಿಗೆ ಕಿಚನ್ ಕ್ಲೀನ್ ಆ್ಯಂಡ್ ಆರ್ಗನೈಸಿಂಗ್ ಆಗಿದೆ. ಪಾತ್ರೆಗಳು ಎಲ್ಲ ಕಡೆ ಕಾಣಿಸ್ಕೊಳ್ತೀರಾ ಅದರ ಜಾಗದಲ್ಲಿ ಎತ್ತಿಟ್ಟಿದ್ದೀನಿ. ಹೆಲ್ಪರ್ ಈ ಫ್ಲೋರ್ನ ಕ್ಲೀನ್ ಮಾಡೋಕ್ಕೆ ಬರೋಷ್ಟರಲ್ಲಿ ಈಗ ತೋರಿಸಿರುವಂಥ ಎಲ್ಲ ಕೆಲಸಗಳನ್ನ ಮುಗಿಸಿ ಇಟ್ಕೊಂಡಿರ್ತೀನಿ. ಹೆಲ್ಪರ್ ಈ ಫ್ಲೋರ್ ಒರೆಸ್ಬೇಕಾದ್ರೆ ಡಿಟಾಕ್ಸ್ ವಾಟರ್ ಕುಡಿಯುವಂಥದ್ದು ಇರ್ಬೋದು, ಕಾಫಿ ಕುಡಿಯುವಂಥ ಟೈಮ್ನ ಸೆಟ್ ಮಾಡ್ಕೊಳ್ತೀವಿ.
ಈಗಿರೋ ಬ್ಯುಸಿ ಲೈಫ್ ಸ್ಟೈಲಲ್ಲಿ ಆ್ಯಸ್ ಎ ಕಪಲ್ಸ್ ಸ್ಪೆಂಡಿಂಗ್ ಟೈಮ್ ಅನ್ನೋದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮೇಯ್ನಾಗಿ ಮಾರ್ನಿಂಗ್ ಟೈಮ್ ಈ ಒಂದು ಟೈಮ್ನ ತುಂಬ ಪ್ರೀಷಿಯಸ್ ಆಗಿ ಕಳೀತಾ ಇರ್ತೀವಿ. ಕಾಫಿ ಕುಡಿಯುವಂಥದ್ದು, ಡಿಟಾಕ್ಸ್ ವಾಟರ್ ಕುಡಿಯುವಂಥದ್ದು, ಈ ಮಧ್ಯದಲ್ಲಿ ತುಂಬ ರೀತಿಯ ಚಿಟ್ ಚಾಟ್ಸ್ ನಡೀತಾನೆ ಇರುತ್ತೆ. ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು ಅಥವಾ ನ್ಯೂಸ್ ಪರವಾಗಿ ಇರ್ಬೋದು, ಮತ್ತು ವರ್ಕ್ ಬ್ಯಾಲೆನ್ಸಿಂಗ್ ಬಗ್ಗೆ, ಮಕ್ಕಳ ಎಜುಕೇಷನ್ ಬಗ್ಗೆ ಥಾಟ್ ಶೇರಿಂಗ್ ಅನ್ನೋದು ನಡೀತಾ ಇರುತ್ತೆ. ಈ ಥರದ ಮಾತುಕತೆಯ ನಡುವೆ ನಮ್ಗದು ಯಾವ ಥರ ಪ್ರೀಷಿಯಸ್ ಅನಿಸುತ್ತೆ ಅನ್ನೋದಾದರೆ, ಯೂಶ್ವಲಿ ಈ ಥರದ ಕನ್ವರ್ಸೇಷನ್ಸ್ ಎಲ್ಲ ಹೆಲ್ತಿಯಾಗಿ ಫ್ರೆಂಡ್ಲಿಯಾಗಿ ನಡೀತಾ ಇರುತ್ತೆ. ಸೊ ಇದರಿಂದ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಕೆಪಾಸಿಟಿ ಅನ್ನೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸಾರಿ, ಸ್ವಲ್ಪ ಕಂಟೆಂಟ್ ಡೈವರ್ಟ್ ಆಯಿತು. ಇನ್ನು ಹೆಲ್ಪರ್ ಫ್ಲೋರ್ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ನಮ್ಮ ಈ ಹೆಲ್ತಿ ಕನ್ವರ್ಸೇಷನ್ಸ್ ಅನ್ನೋದು ನಡೀತಾ ಇರುತ್ತೆ. ಮಿಡಲ್ ಆಫ್ ದ ಫ್ಲೋರ್ ಕ್ಲೀನಿಂಗಲ್ಲಿ ನಾವು ಆ ಕಡೆ ಈ ಕಡೆ ಮೂವ್ ಆದರೂ ಕೂಡ ಆ ಮಾರ್ಕ್ಸ್ ಅನ್ನೋದು ಬೀಳುತ್ತೆ ಅನ್ನೋ ಕಾರಣದಿಂದ ಯೂಶ್ವಲಿ ಈ ಟೈಮಲ್ಲಿ ಟ್ರಾವೆಲ್ ವ್ಲಾಗ್ಸ್ ರನ್ ಆಗ್ತಾ ಇರುತ್ತೆ ಟಿವಿಯಲ್ಲಿ. ಅದರಲ್ಲೂ ಕೂಡ ಪ್ಲೆಸೆಂಟ್ ಮ್ಯೂಸಿಕ್ ಜೊತೆಗೆ ವಿಡಿಯೋಸ್ ಬರುತ್ತೆ ಅಲ್ವಾ, ಅಂಥದ್ದು ರನ್ ಆಗ್ತಾ ಇರುತ್ತೆ. ಇನ್ನು ವಿಡಿಯೋಗೆ ಬರೋದಾದರೆ, ಕಸನ ನೀಟಾಗಿ ಗುಡಿಸ್ಬಿಟ್ರೆ ನೆಲ ಒರೆಸೋದು ತುಂಬ ಈಸಿ ಆಗುತ್ತೆ. ಇದೆಲ್ಲ ನಡೀತಾ ಇದ್ದಂಗೆ ನಾನು ಗೇಟ್ ಹತ್ರ ರಂಗೋಲಿ ಹಾಕಕ್ಕೆ ಬಂದೆ. ಸಿಂಪಲ್ ಆಗಿರುವಂತಹ ರಂಗೋಲಿ. ರಂಗೋಲಿ ಹಾಕಬೇಕಾದ್ರೆ ಯಾವ ಪೊಸಿಷನಲ್ಲಿ ನಿಂತ್ಕೊಂಡಿರ್ತೀವಿ ಆ ಪೋಸ್ಟರು ಕೂಡ ಒಂದು ಆಸನದ ಲೆಕ್ಕಕ್ಕೆ ಬರುತ್ತೆ. ಅಂದರೆ ನಾವು ಯೂಶ್ವಲಿ ಯೋಗದಲ್ಲಿ ಯೋಗಾಸನಗಳು ಮಾಡ್ತೀವಲ್ವಾ, ಅದೇ ಒಂದು ಕೌಂಟ್ಗೂ ಈ ಥರದ್ದೆಲ್ಲ ಕೂಡ ಬರುತ್ತೆ. ಹೋಮ್ ಮೇಕಿಂಗ್ ಮಾಡ್ಕೊಳ್ತಾನು ಬಾಡಿ ಒಂದು ಪೊಸಿಷನ್ ಅಥವಾ ಪೋಸ್ಟರ್ನ ಚೇಂಜ್ ಮಾಡೋದ್ರಿಂದ ಕೂಡ ಒಂದು ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಆಗಿ ಕೂಡ ಇದು ಕನ್ವರ್ಟ್ ಆಗುತ್ತೆ. ಯೂಶ್ವಲಿ ಕೆಲವೊಬ್ಬರಿಗೆ ಶೋಲ್ಡರ್ ಪೇನ್ ಇರುತ್ತೆ, ಕೆಲವರಿಗೆ ಬ್ಯಾಕ್ ಪೇನ್ ಇರುತ್ತೆ. ಅದರಲ್ಲೂ ಆಫ್ಟರ್ ಡೆಲಿವರಿ ಬ್ಯಾಕ್ ಸ್ಟ್ರೆಂಥನಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಬ್ಯಾಕ್ ಸ್ಟ್ರೆಂಥನಿಂಗೋಸ್ಕರ ಕೂಡ ಈ ಥರದ್ದೆಲ್ಲ ಕೂಡ ಮಾಡ್ಕೊಳ್ಬೋದು. ಬಟ್ ನಾವು ನಿಲ್ಲೋ ಅಂತ ಪೊಸಿಷನ್ ಇರ್ಬೋದು ಅಥವಾ ಪೋಸ್ಟರ್ ಏನಿದೆ ಅದು ಬಹಳ ಮುಖ್ಯ ಆಗುತ್ತೆ. ವಿಡಿಯೋಗೆ ಬರೋದಾದ್ರೆ, ನೆಲ ಒರೆಸಿ ಗುಡಿಸಿರೋ ಕೆಲಸ ಎಲ್ಲಾನು ಮುಗ್ದಿದೆ. ಯೂಶ್ವಲಿ ಒಬ್ಬರೇ ಎಲ್ಲಾನು ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ನಮ್ಮನ್ನು ನಾವು ಸುಧಾರಿಸ್ಕೊಳ್ತಾ ನಮ್ಮ ಹೆಲ್ತ್ ಕಡೆಗೆ ಗಮನ ವಹಿಸ್ತಾ ಕೂಡ ವರ್ಕ್ ಬ್ಯಾಲೆನ್ಸಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಎಲ್ಲ ಕೆಲಸಗಳನ್ನ ಒಬ್ಬರೇ ಮಾಡಿ ಸ್ಟ್ರೆಸ್ ಫೀಲ್ ಆಗೋದಕ್ಕಿಂತ ಆಪ್ಷನ್ ಇದ್ದರೆ ಹೆಲ್ಪರ್ನ ಸಹಾಯ ತಗೊಳ್ಳೋದು ತುಂಬಾ ಒಳ್ಳೆಯದು. ಅಷ್ಟೇ ಅಲ್ಲ, ಫ್ಯಾಮಿಲಿ ಹೆಲ್ಪರ್ ಸಹಾಯ ಕೂಡ ತಗೊಂಡು ಕೆಲವೊಂದು ಕೆಲಸಗಳನ್ನ ನಾವು ಪೀಸ್ಫುಲ್ಲಾಗಿ ಹೆಲ್ತಿ ಕನ್ವರ್ಸೇಷನ್ಸಲ್ಲಿ ಮಾಡ್ಕೊಳ್ಬೋದು. ನಮ್ಮ ಮನೆಯಲ್ಲಿ ಬೆಳಗಿನ ಕಾಫಿ ನಾನೇ ಮಾಡ್ಕೊಡ್ಬೇಕು ಅಂತ ಏನಿಲ್ಲ, ಇಬ್ಬರಲ್ಲಿ ಯಾರಾದರೂ ಒಬ್ರು ಮಾಡ್ಕೊಳ್ತಾ ಇರ್ತೀವಿ. ಒಬ್ರು ಏನಾದರೂ ಕೆಲಸದಲ್ಲಿ ಇನ್ವಾಲ್ವ್ ಆಗಿದ್ರೆ ಇನ್ನೊಬ್ರು ಬೆಳಗಿನ ಕಾಫಿ ಅನ್ನೋದು ಪ್ರಿಪೇರ್ ಮಾಡ್ತಿರ್ತಾರೆ. ಇನ್ನು ಮೊಸರು ಮಾಡೋದಕ್ಕೋಸ್ಕರ ಈ ಥರ ಒಂದು ಸೆರಾಮಿಕ್ ಪಾತ್ರೆಯಲ್ಲಿ ಹಾಲನ್ನ ಹಾಕಿ ಇಡ್ತಾ ಇದ್ದೀನಿ. ಉಗುರು ಬೆಚ್ಚಗೆ ಆದಮೇಲೆ ಸ್ವಲ್ಪ ಎಪ್ಪನ್ನ ಹಾಕಿಬಿಟ್ಟು ಮೈಕ್ರೋವೇವಲ್ಲಿ ಇಟ್ಟರೆ ಮಧ್ಯಾಹ್ನ ಅಷ್ಟರಲ್ಲಿ ಮೊಸರು ರೆಡಿ ಆಗುತ್ತೆ. ಇದರ ಮಧ್ಯದಲ್ಲಿ ಅಡುಗೆ ಕೆಲಸಗಳು ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇನ್ನು ಹೆಲ್ಪರ್ ಹೋದ್ಮೇಲೆ ಫ್ಲೋರ್ ಮ್ಯಾಟ್ಸ್ನ ಕೂಡ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಕೆಲಸಗಳೆಲ್ಲ ಮಾಡುವಾಗ ಏನಾದರೂ ವಸ್ತುಗಳು ಆ ಕಡೆ ಈ ಕಡೆ ಬದಲಾವಣೆ ಆಗಿದ್ರೆ ಅದನ್ನು ಅದರ ಜಾಗದಲ್ಲಿ ಇಡ್ತಾ ಇರ್ತೀನಿ. ಪ್ಯಾಂಟ್ರಿಯಿಂದ ಪೀನಟ್ಸ್ನ ತೊಗೊಂಡು ಬರ್ತಿದ್ದೆ. ಪಿಲೋಸ್ ಎಲ್ಲ ಒಂದ್ಸತಿ ಸೆಟ್ ಮಾಡಿಕೊಂಡು ಇಲ್ಲಿ ವುಡನ್ ಸ್ಟಿಕ್ಕು ಕೂಡ ತೊಗೊಂಬಂದಿಟ್ಟಿದ್ರು ಮಕ್ಕಳು, ಅದನ್ನು ಕಿಚನ್ಗೆ ತೊಗೊಂಬರ್ತಿದ್ದೀನಿ. ಇನ್ನು ಆಗಲೇ ಹೇಳ್ದಂಗೆ ರಾಗಿ ದೋಸೆನ ಮಾಡ್ತಾ ಇದ್ದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಕಡಲೆಬೀಜ ಚಟ್ನಿ ಮಾಡ್ತಾ ಇದ್ದೀನಿ. ಯೂಶ್ವಲಿ ಕಡಲೆಬೀಜನ ಮೈಕ್ರೋವೇವಲ್ಲೇ ಉರಿತಾ ಇರ್ತೀನಿ. ಇನ್ನು ಇಲ್ಲಿಂದ ವಿಷ್ಣು ಸಹಸ್ರ ನಾಮಾವಳಿನ ಪ್ಲೇ ಮಾಡ್ತಾ ಉಳಿದಿರೋ ಕೆಲಸಗಳನ್ನ ಕಂಟಿನ್ಯೂ ಮಾಡ್ತೀನಿ. ಯೂಶ್ವಲಿ ಒಂದೇ ಸತಿ ಟೈಮರ್ನ ಸೆಟ್ ಮಾಡಿ ಕಡಲೆಬೀಜನ ಫ್ರೈ ಆಗಕ್ಕೆ ಬಿಡ್ತೀನಿ. ಬಟ್ ಈ ಒಂದು ಕಡಲೆಬೀಜ ಸ್ವಲ್ಪ ಚಿಕ್ಕದಾಗಿತ್ತು, ಸೊ ಅದಕ್ಕೋಸ್ಕರ ಒಂದ್ಸರಿ ಚೆಕ್ ಮಾಡ್ತಾ ಇದ್ದೀನಿ. ಇನ್ನು ಈಗ ಟೆರೆಸಲ್ಲಿರುವಂಥ ಕೆಲಸಗಳು ಕೂಡ ಮುಗಿಸ್ಕೊಂಬರ್ತೀನಿ. ಯೂಶ್ವಲಿ ಈ ಟೈಮಲ್ಲಿ ಬಟ್ಟೆ ಎಲ್ಲ ಮಿಷಿನ್ಗೆ ಹಾಕುವಂಥದ್ದು ಅಥವಾ ಹಿಂದಿನ ದಿನ ರಾತ್ರಿಯಲ್ಲೇ ನಾನು ಮಿಷಿನ್ಗೆ ಹಾಕಿರ್ತೀನಿ, ಅದನ್ನೆಲ್ಲ ಒಣಗಾಕುವಂಥದ್ದು ಅದೆಲ್ಲ ನಡೀತಾ ಇರುತ್ತೆ. ಇನ್ನು ಫ್ಲೋರ್ ಒರೆಸ್ಬೇಕಾದ್ರೆ ಈ ಥರ ಕಾರ್ಪೆಟ್ಸ್ ಎಲ್ಲ ಸೈಡ್ಗೆ ಇಟ್ಟಿರ್ತಾರೆ, ಅದನ್ನು ಈಗ ಅರೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವತ್ತಿನ ನನ್ನ ರೊಟೀನಲ್ಲಿ ಒಂದು 10ರಿಂದ 15 ನಿಮಿಷ ಟೈಮ್ ಸೇವ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ಟೆ ವಾಶ್ಗೆ ಹಾಕೋದೆಲ್ಲ ಇರಲಿಲ್ಲ, ಸೊ ಹಿಂದಿನ ದಿನ ಸಂಜೆನೆ ನಾನು ಒಣಗಾಕಿದ್ರಿಂದ ಇವತ್ತಿನ ಆ ಒಂದು ಕೆಲಸ ಸ್ಕಿಪ್ ಮಾಡ್ಕೊಂಡಿದ್ದೆ. ಇನ್ನು ಈಗ ಗಿಡಗಳಿಗೆಲ್ಲ ನೀರು ಹಾಕಬೇಕು. ಅದಕ್ಕಿಂತ ಮುಂಚೆ ಒಂದ್ಸತಿ ಕಸನ ಗುಡಿಸ್ಕೊಂಡು ಬಿಡ್ತೀನಿ. ಯೂಶ್ವಲಿ ಈ ಥರದ್ದನ್ನೆಲ್ಲ ಕೂಡ ನಾವು ಹೆಲ್ಪರ್ ಸಹಾಯ ತೊಗೊಳ್ಬೋದು. ಬಟ್ ಟೆರೇಸಲ್ಲಿರುವಂಥ ಕೆಲಸಗಳನ್ನ ಮಾಡ್ಕೊಳ್ಳುವಾಗ ಅದರಲ್ಲೂ ಕೂಡ ಮಾರ್ನಿಂಗ್ ಟೈಮ್ ಮಾಡ್ಕೊಳ್ಳೋದ್ರಿಂದ ಸನ್ ಬಾತ್ ಜೊತೆಗೆ ಅಂದರೆ ವಿಟಮಿನ್ ಡಿ ಕೂಡ ಬರುತ್ತೆ, ಅದ್ರ ಜೊತೆಗೆ ಬಾಡಿ ಬೆಂಡಿಂಗ್ ಎಲ್ಲ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ಅಬ್ಸರ್ವ್ ಮಾಡೋದಾದರೆ ಕೆಲವೊಂದು ಸತಿ ನಾವು ಬಗ್ಕೊಂಡು ಮಾಡಬೇಕಾಗತ್ತೆ, ಕೆಲವೊಂದು ಸತಿ ಕೂತ್ಕೊಂಡು, ಕೆಲವೊಂದು ಸತಿ ಈ ಥರ ಬೆಂಡಿಂಗ್ ಪೊಸಿಷನಲ್ಲೆಲ್ಲ ಕೂಡ ಮಾಡ್ಕೊಳ್ತಾ ಇರ್ತೀವಿ. ಇದು ಒಂದು ರೀತಿ ಎಕ್ಸಸೈಸ್ ಆಗು ಕೂಡ ವರ್ಕ್ ಆಗುತ್ತೆ.
ಯೂಶ್ವಲಿ ಬೆಳಗ್ಗೆ ಅಥವಾ ಸಂಜೆ ಗಿಡಕ್ಕೆ ನೀರು ಹಾಕ್ತಾ ಇರ್ತೀನಿ. ಈಗ ವಿಂಟರ್ ಆಗಿರೋ ಕಾರಣ ಚಳಿಗಾಲದಲ್ಲಿ ಬಿಸಿಲು ಕಾಯ್ಬೇಕಂತ ಅನಿಸುತ್ತೆ ಅಲ್ವಾ, ಸೊ ಅದಕ್ಕೋಸ್ಕರ ಬೆಳಗಿನ ಜಾವ ಈ ಒಂದು ರೊಟ್ಟಿನ ಸೆಟ್ ಮಾಡ್ಕೊಂಡಿದ್ದೀನಿ. ಯೂಶ್ವಲಿ ನಾವು ಮಹಿಳೆಯರು ಮನೆಯಲ್ಲಿರೋರು ಎಲ್ಲರ ಬಗ್ಗೆನೂ ಕೇರ್ ಮಾಡ್ತಾ ಇರ್ತೀವಿ. ನಮ್ಮ ಬಗ್ಗೆ ಎಲ್ಲೋ ನಾವು ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಅಂತಲೇ ಹೇಳ್ಬೋದು. ಬಟ್ ಅದ್ರ ಬದಲಾಗಿ ಫಸ್ಟಿಗೆ ನಮ್ಮ ಬಗ್ಗೆ ನಾವು ಕೇರ್ ಮಾಡ್ಕೊಳ್ಳೋದ್ರಿಂದ ಮನೆಯವ್ರ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ. ನಾವು ಚೆನ್ನಾಗಿದ್ರೇ ಅಲ್ವಾ ಎಲ್ಲರನ್ನೂ ಕೂಡ ಕೇರ್ ಮಾಡೋಕ್ಕಾಗತ್ತೆ. ಇನ್ನು ಈ ಥರ ಬಿಸಿಲು ಕಾಯ್ಕೊಂಡು ಗಿಡಕ್ಕೆ ನೀರು ಹಾಕಬೇಕಾದ್ರೆ ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಪಕ್ಷಿಗಳು ಕೂಡ ವಾಕಿಂಗ್ ಮಾಡ್ತಿದೆ. ಅದು ಕೂಡ ಒಂದೇ ವೇಯಲ್ಲಿ ಮಾಡ್ತಿದೆ. ಇಲ್ಲಿ ಟೆರೇಸ್ ಕೆಲಸ ಕೂಡ ಮುಗ್ದಿದೆ. ಬರಬೇಕಾದ್ರೆ ಸ್ವಲ್ಪ ಪೂಜೆಗೆ ಬೇಕಾಗಿರುವಂಥ ಹೂಗಳು ಮತ್ತು ಸ್ವಲ್ಪ ಸ್ಟ್ರಾಬೆರೀಸ್ ಎಲ್ಲನೂ ಆಗಿತ್ತು, ಅದನ್ನು ಕೂಡ ಕಿತ್ಕೊಂಡು ಬಂದೆ. ಮಕ್ಳಿಗೆ ಸ್ಟ್ರಾಬೆರಿ ಅಂದರೆ ಎಷ್ಟು ಇಷ್ಟ ಅಲ್ವಾ. ಇನ್ನು ಬೆಳಗಿನ ಜಾವ ಈ ಥರ ವಿಂಡೋಸ್ನ ಡೋರ್ಸ್ನ ಓಪನ್ ಮಾಡಿ ಬಿಟ್ಟಿರ್ತೀನಿ. ಅದರಲ್ಲೂ ಫ್ಲೋರ್ ಕ್ಲೀನ್ ಮಾಡಬೇಕಾದ್ರೇ ವಿಂಡೋಸ್ ಕ್ಲೋಸ್ ಮಾಡಬೇಡಿ ಅಂತ ಹೇಳಿರ್ತೀನಿ. ನೆಕ್ಸ್ಟ್ ನಾನು ಒಂದ್ಸತಿ ಎಲ್ಲದನ್ನ ಚೆಕ್ ಮಾಡ್ಕೊಳ್ತಾ ವಿಂಡೋಸ್ನ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಇಲ್ಲಿಗೆ ಮನೆ ಕ್ಲೀನಿಂಗ್ ಎಲ್ಲನೂ ಮುಗ್ದಿದೆ. ಬಟ್ಟೆ ಇರ್ಬೋದು, ಟೆರೇಸ್ ಎಲ್ಲ ಕೆಲಸಗಳು ಕೂಡ ಮುಗ್ದಿದೆ. ಜಸ್ಟ್ ಬ್ರೇಕ್ಫಾಸ್ಟ್ಗೆ ಸಂಬಂಧಪಟ್ಟಿರುವಂಥ ಪ್ರಿಪ್ರೇಷನ್ಸ್ ಅನ್ನೋದು ಸ್ಟಾರ್ಟ್ ಆಗಿದೆ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದರೆ ಮೈಕ್ರೋವೇವಲ್ಲಿ ಕಡಲೆಬೀಜ ತುಂಬ ಪರ್ಫೆಕ್ಟಾಗಿ ಹುರಿದಿದೆ. ಈಗ ಅದು ಸ್ವಲ್ಪ ತಣ್ಣಗಾಗಲಿ, ಅಷ್ಟರಲ್ಲಿ ಎಷ್ಟು ಬ್ಯಾಟರ್ ಬೇಕೋ ಈಗ ದೋಸೆ ಹಾಕೋಕ್ಕೆ ಅಷ್ಟನ್ನು ಬಿಟ್ಟು ಉಳಿದಿರೋ ಅಂಥದ್ದನ್ನು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ತೀನಿ. ಇನ್ನು ಒಂದು ಕಡೆ ತವಾನ ಒಂದು ಸ್ವಲ್ಪ ಸೀಸನಿಂಗ್ ಮಾಡ್ಕೊಳ್ಳೋಣ ಅನ್ನೋದ್ರಿಂದ ಸ್ಟವ್ ಮೇಲೆ ಇಟ್ಟಿದ್ದೀನಿ. ದೋಸೆ ಹಾಕೋದಕ್ಕಿಂತ ಮುಂಚೆ ತವ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಸ್ಟವ್ನ ಆಫ್ ಮಾಡಿ ಪೂರ್ತಿ ತಣ್ಣಗಾಗೋವರೆಗೂ ಬಿಟ್ಟು ಆಮೇಲೆ ನಾವು ದೋಸೆ ಹಾಕುವಾಗ ಇನ್ನೊಂದು ಸತಿ ತವಾನ ಬಿಸಿ ಮಾಡಿಬಿಟ್ಟು ದೋಸೆನ ಹಾಕೋದಾದರೆ ದೋಸೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಇದು ಕ್ಯಾಸ್ಟ್ ಐರನ್ ಆಗಿರೋದ್ರಿಂದ ಕೆಲವೊಂದು ಟ್ರಿಕ್ಸ್ನ ಫಾಲೋ ಮಾಡೋದ್ರಿಂದ ನಾನ್ ಸ್ಟಿಕ್ ಥರ ವರ್ಕ್ ಆಗುತ್ತೆ. ಇನ್ನು ಈ ಒಂದು ಗ್ಲಾಸ್ ಆಯಿಲ್ ಸ್ಪ್ರೇಯಲ್ಲಿ ಆಯಿಲ್ ಕೂಡ ಖಾಲಿ ಆಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡಿಕೊಂಡು ಈಗ ದೋಸೆನ ಹಾಕ್ತಾ ಇದ್ದೀನಿ. ಫಸ್ಟಿಗೆ ಒಂದು ಪುಟ್ಟದಾಗಿರುವಂಥ ದೋಸೆನ ಹಾಕ್ತಾ ಇದ್ದೀನಿ. ನೀವು ಇಲ್ಲಿ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ದೋಸೆ ಎಷ್ಟೊಂದು ಪರ್ಫೆಕ್ಟಾಗಿ ಒಳಗಡೆ ಸ್ಪಾಂಜಿಯಾಗಿ ಹೊರಗಡೆ ಕ್ರಿಸ್ಪಿಯಾಗಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಅಬ್ಸರ್ವ್ ಮಾಡ್ಬೋದು. ಕಾಸ್ಟ್ ಐರನ್ ತವ ಮೇಲೂ ಕೂಡ ದೋಸೆನ ಈಸಿಯಾಗಿ ಟರ್ನ್ ಮಾಡ್ಕೊಳ್ಬೋದು. ನೋಡ್ತಾ ಇದ್ದೀರಲ್ವಾ, ಹೆಲ್ತಿ ಕೂಡ ಹೌದು, ಟೇಸ್ಟಿಯಾಗಿ ಕೂಡ ಇರುತ್ತೆ. ಇದಕ್ಕೆ ಆಗಲೇ ಹೇಳ್ದಂಗೆ ಪೀನಟ್ ಚಟ್ನಿನ ಮಾಡಿದ್ದೆ, ಬಟ್ ಸುಮಾರು ಸತಿ ಈ ಒಂದು ಕಡಲೆಬೀಜ ರೆಸಿಪಿನ ಶೇರ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಡೀಟೇಲಾಗಿ ತೋರಿಸಿಲ್ಲ. ಮತ್ತು ಇನ್ನೊಂದು ಸತಿ ಪುಟ್ಟದಾಗಿರುವಂತಹ ಪ್ಯಾನ್ ಕೇಕ್ ಥರ ದೋಸೆಗಳನ್ನ ಹಾಕ್ತಾ ಇದ್ದೀನಿ. ಲಂಚ್ ಬಾಕ್ಸ್ಗೆ ಈ ಥರ ಮಾಡಿಕೊಟ್ರೆ ಮಕ್ಕಳು ನಿಜವಾಗ್ಲೂ ತುಂಬ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಕೂಡ ಸ್ವಲ್ಪ ಶೇಪ್ಸ್ ಚೇಂಜ್ ಮಾಡಿದ್ರು ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೋಡ್ತಾ ಇರ್ಬೋದು, ಪ್ಯಾನ್ ಕೇಕ್ಸ್ ಕೂಡ ಇದೇ ಥರ ಬರುತ್ತೆ ಅಲ್ವಾ. ಈ ದೋಸೆಗಳನ್ನ ಇನ್ನೊಂದು ಕಡೆ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನನ್ನ ಮಗಳು ಚಟ್ನಿ ಇಷ್ಟಪಡಲ್ಲ, ಸೊ ಅದಕ್ಕೋಸ್ಕರ ಈ ಮಸಾಲೆ ದೋಸೆ ಎಲ್ಲ ಮಾಡಿದಾಗ ರೆಡ್ ಚಟ್ನಿನ ಸ್ಪ್ರೆಡ್ ಮಾಡ್ತೀವಲ್ವಾ, ಅದೇ ಲಾಸ್ಟ್ ಟೈಮ್ ಮಾಡಿರೋವಂಥದ್ದು ಸ್ವಲ್ಪ ಇತ್ತು, ಅದನ್ನು ಸ್ಪ್ರೆಡ್ ಮಾಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋಸಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ರಿ, ನೀವು ಯಾವ ತುಪ್ಪನ ಯೂಸ್ ಮಾಡ್ತೀರಾ ಅಂತ. ನಾಟಿ ಹಸುವಿನ ತುಪ್ಪನ ಯೂಸ್ ಮಾಡ್ತೀವಿ. ಇನ್ನು ನಮ್ಮ ಗೊಂಬೆಗೆ ಬ್ರಂಚ್ ಪ್ಯಾಕ್ ಮಾಡ್ತಾ ಇದ್ದೀನಿ. ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಟೈಮ್ ಮನೆಗೆ ಬಂದುಬಿಡ್ತಾಳೆ. ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಮಧ್ಯದಲ್ಲಿ ಈ ಒಂದು ಬ್ರಂಚ್ನ ಸರ್ವ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸಿಂಪಲ್ ಆಗಿ ಈ ಮಿನಿ ದೋಸೆ ಜೊತೆಗೆ ಕೆಲವೊಂದು ಡ್ರೈ ಫ್ರೂಟ್ಸ್ನ ಹಾಕಿದ್ದೀನಿ. ಆಲ್ಮೋಸ್ಟ್ 9 ಗಂಟೆಗೆ 5 ರಿಂದ 10 ನಿಮಿಷ ಏನೋ ಇದೆ. ಈಗ ನಾನು ತಲೆನ ಬಾಚ್ತಾ ಇದ್ದೀನಿ. ಆಲ್ಮೋಸ್ಟ್ ವಾಕಬಲ್ ಡಿಸ್ಟೆನ್ಸಲ್ಲೇ ಸ್ಕೂಲ್ ಇರೋದ್ರಿಂದ ಈಸಿಯಾಗಿ ರೀಚ್ ಆಗ್ಬೋದು ಅಷ್ಟರಲ್ಲಿ. ಅಂದರೆ ಈ ಥರದ ಕೆಲಸಗಳಲ್ಲಿ ಕೆಲವೊಂದು ಸತಿ ಪಾರ್ಟ್ನರ್ ಹೆಲ್ಪ್ ಕೂಡ ಸಿಗುತ್ತೆ, ಕೆಲವೊಂದು ಸತಿ ನಾವೇ ಮಾಡ್ಕೊಳ್ಬೇಕಾಗತ್ತೆ. ಅದ್ರ ಪ್ರಕಾರ ನಾನು ಟೈಮ್ನ ಪ್ಲಾನ್ ಮಾಡ್ಕೊಳ್ತೀನಿ. ವಿಡಿಯೋನ ಅಬ್ಸರ್ವ್ ಮಾಡಿದರೆ ಎಲ್ಲೂ ಕೂಡ ಹರಿಬರಿ ಅನ್ನೋದು ಇಲ್ಲ. ಹೆಲ್ಪಿಂಗ್ ಹ್ಯಾಂಡ್ಸ್ ಇದ್ದಿದ್ದರಿಂದ ಡೇ ಸ್ವಲ್ಪ ಸ್ಲೋ ಆಗೇ ಸ್ಟಾರ್ಟ್ ಆಗಿದೆ. ಇಲ್ಲ ಅನ್ನೋದಾದರೆ ಯೂಶ್ವಲಿ ಈ ಟೈಮ್ ಅಷ್ಟರಲ್ಲಿ ರಂಗೋಲಿ ಹಾಕೋದೆಲ್ಲ ಕೂಡ ಮುಗ್ದಿರುತ್ತೆ. ಕೆಲವೊಂದ್ಸತಿ ಹೆಲ್ಪರ್ ಬರಲ್ಲ ಅಂತ ಮುಂಚೆನೇ ಹೇಳಿದರೆ ಆಲ್ಮೋಸ್ಟ್ 7:30 ಅಷ್ಟರಲ್ಲಿ ರಂಗೋಲಿ ಹಾಕೋ ಕೆಲಸ ಎಲ್ಲ ಕೂಡ ಫಿನಿಶ್ ಮಾಡ್ಕೊಂಡಿರ್ತೀನಿ. ಈಗ ರಂಗೋಲಿನ ಹಾಕ್ಬಿಟ್ಟು ಕಿಚನ್ನ ಒಂದ್ಸತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ನಾನ ಮುಗಿಸ್ಕೊಂಡು ಬಂದಮೇಲೆ ಮತ್ತೆ ಬ್ರೇಕ್ಫಾಸ್ಟ್ ಅಂದರೆ ದೋಸೆ ಹಾಕ್ಕೊಡ್ಬೋದು ಅನ್ನೋದ್ರಿಂದ ಜಸ್ಟ್ ಏನೇನೋ ಸ್ವಲ್ಪ ರ್ಯಾಂಡಮ್ ಥಿಂಗ್ಸ್ ಎಲ್ಲನೂ ಇಟ್ಟಿರ್ತೀನೋ ಅದನ್ನೆಲ್ಲ ಅದರ ಜಾಗದಲ್ಲಿ ಇಟ್ಕೊಂಡು ಕೌಂಟರ್ನ ಒಂದ್ಸತಿ ಒರೆಸ್ಕೊಳ್ತಾ ಇದ್ದೀನಿ. ಒನ್ಸ್ ಫ್ರೆಶ್ ಆಗಿ ಬಂದಮೇಲೆ ಒಂದ್ಸತಿ ದೇವ್ರ ಮನೆ ಎಲ್ಲ ಕೂಡ ಒರೆಸ್ಕೊಳ್ತಾ ಇದ್ದೀನಿ. ಯೂಶ್ವಲಿ ಪ್ರತಿನಿತ್ಯ ಕೂಡ ಕ್ಲೀನ್ ಮಾಡ್ಕೊಂಡಿರುವಂಥ ದೀಪಗಳನ್ನೇ ಪೂಜೆಯಲ್ಲಿ ಯೂಸ್ ಮಾಡ್ತೀನಿ. ಅಂದರೆ 2 ಸೆಟ್ ಇಟ್ಕೊಂಡಿರೋದ್ರಿಂದ ಒಂದು ದೀಪದ ಸೆಟ್ನ ವಾಶ್ಗೆ ಹಾಕಿದ್ರು ಕೂಡ ಇನ್ನೊಂದು ದೀಪದ ಸೆಟ್ನ ಇಲ್ಲಿ ಪೂಜೆಯಲ್ಲಿ ಯೂಸ್ ಮಾಡ್ಕೊಳ್ತೀನಿ. ಹಿಂದಿನ ದಿನ ಇಟ್ಟಿರುವಂಥ ಹೂಗಳನ್ನೆಲ್ಲ ತೆಗೆದುಬಿಟ್ಟು ದೇವ್ರ ಬಟ್ಟೆಯಲ್ಲಿ ಒಂದ್ಸತಿ ದೇವ್ರ ಮನೆಯ ನೀಟಾಗಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ.
ಅದರಲ್ಲೂ ಕೂಡ ಒಂದು ಲಿಕ್ವಿಡ್ನ ನಾನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಆ ಲಿಕ್ವಿಡ್ನ ಒಂದು 2 ಪಂಪಷ್ಟು ಹಾಕೊಂಡ್ಬಿಟ್ಟು ದೇವ್ರ ಮನೆನ ನೀಟಾಗಿ ಒರೆಸ್ಕೊಳ್ತೀನಿ. ಇದರಿಂದ ಒಂದು ಪ್ಲೆಸೆಂಟ್ ಸ್ಮೆಲ್ ಕೂಡ ಬರುತ್ತೆ, ಒಂದು ರೀತಿ ಮಡಿ ಥರ ಕೂಡ ವರ್ಕ್ ಆಗುತ್ತೆ. ಇನ್ನು ನೆನ್ನೆ ಯೂಸ್ ಮಾಡಿರುವಂಥ ದೀಪಗಳನ್ನ ಈ ಥರ ಸ್ಲ್ಯಾಬ್ ಮೇಲೆ ಇಟ್ಕೊಂಡಿದ್ದೀನಿ, ಆಮೇಲೆ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದ್ರಿಂದ ಈಗ ಸಿಂಪಲ್ ಆಗಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇದೆಲ್ಲ ಮುಗಿಯೋವರೆಗೂ ಕೂಡ ಟಿವಿಯಲ್ಲಿ ಒಂದಾದ್ಮೇಲೆ ಒಂದು ಸಹಸ್ರನಾಮಾವಳಿ ಬರ್ತಾನೆ ಇರುತ್ತೆ. ಪೂಜೆ ಎಲ್ಲ ಆದಮೇಲೆ ಈ ಥರ ಒಂದು 3 ರೌಂಡ್ ಹಾಕಿ ಪ್ರದಕ್ಷಿಣೆ ಮಾಡಿಕೊಂಡು ಈ ಒಂದು ಪೊಸಿಷನಲ್ಲಿ ಕೂತ್ಕೊಂಡು ವಿಶ್ ಮಾಡ್ಕೊಳ್ತೀವಲ್ವ, ಇದು ಕೂಡ ನಮ್ಮ ಬಾಡಿ ಹೆಲ್ತ್ಗೆ ತುಂಬಾ ಒಳ್ಳೆಯದು. ಅಂದರೆ ಪೋಸ್ಚರಲ್ಲಿ ಇದು ಕೂಡ ಒಂದು ಆಸನ ಅಂತಲೇ ಹೇಳ್ಬೋದು. ಇದಕ್ಕೆ ಪ್ರತ್ಯೇಕವಾಗಿ ಒಂದು ಹೆಸರು ಕೂಡ ಇದೆ. ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಬೆಳಗ್ಗೆನೇ ಪೂಜೆ ಮಾಡೋದ್ರಿಂದ ಮನೆ ಲಕ್ಷ್ಮಿ ಕಳೆಯಿಂದ ಕೂಡಿರುತ್ತೆ. ಸಿಂಪಲ್ ಆಗಿ ಪೂಜೆ ಎಲ್ಲ ಆದಮೇಲೆ ಈಗ ನಾನು ದೋಸೆನ ಹಾಕ್ತಾ ಇದ್ದೀನಿ. ಈ ಥರ ದೋಸೆ ಮಾಡುವಂಥದ್ದೆಲ್ಲ ಇದ್ದರೆ ಸ್ವಲ್ಪ ಎಕ್ಸ್ಟ್ರಾ ವರ್ಕ್ಸ್ ಅಂತಲೇ ಹೇಳ್ಬೋದು. ಇಲ್ಲ ಅನ್ನೋದಾದರೆ ಪೂಜೆಗಿಂತ ಮುಂಚೆನೇ ಒಂದ್ಸತಿ ಅಡುಗೆ ಎಲ್ಲ ರೆಡಿ ಆಗಿರುತ್ತೆ, ಪೂಜೆ ಆದಮೇಲೆ ಡೈರೆಕ್ಟಾಗಿ ಸರ್ವ್ ಮಾಡ್ಬೋದು. ದೋಸೆ ಎಲ್ಲ ಮಾಡಿದಾಗ ಬಿಸಿ ಬಿಸಿ ಮಾಡಿಕೊಟ್ರೆ ಟೇಸ್ಟ್ ಚೆನ್ನಾಗಿರೋದಲ್ವಾ, ಸೊ ಅದಕ್ಕೋಸ್ಕರ ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಇನ್ನು ರಾಗಿಯಲ್ಲಿ ತುಂಬ ಕ್ಯಾಲ್ಶಿಯಂ ಕೂಡ ಇರುತ್ತೆ ಅಲ್ಲ. ನೀವು ಯಾರಾದರೂ ಈ ಬ್ಯಾಟರ್ ರೆಸಿಪಿ ಬೇಕು ಅನ್ನೋದಾದರೆ ಈಗಾಗಲೇ ನಮ್ಮ ಚಾನಲಲ್ಲಿ ಶೇರ್ ಮಾಡಿದ್ದೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಆಗಲೇ ಹೇಳ್ದಂಗೆ ಸ್ವಲ್ಪ ಈ ಮಸಾಲೆ ದೋಸೆಗೆ ಹಾಕುವಂಥ ಚಟ್ನಿ ಕೂಡ ಇತ್ತು, ಅಂದರೆ ಸ್ಪ್ರೆಡ್ ಮಾಡ್ತೀವಲ್ವ ಅದು ಕೂಡ ಇತ್ತು, ಕೆಂಪು ಚಟ್ನಿ. ಅದನ್ನು ಸ್ಪ್ರೆಡ್ ಮಾಡಿ ಒಂದು 2 ದೋಸೆ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೆ. ಇನ್ನು ಡಯಟ್ ಮಾಡೋರು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. 2 ದೋಸೆ ತಿಂದರೆ ತುಂಬಾ ಹೆವಿ ಅನಿಸ್ಬಿಡುತ್ತೆ, ಮಧ್ಯಾಹ್ನದವರೆಗೂ ಕೂಡ ಹಶು ಕೂಡ ಆಗಲ್ಲ. ಫೈನಲಿ ನನಗೆ ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿದ್ದರಿಂದ 3 ದೋಸೆನ ಹಾಕ್ಕೊಂಡಿದ್ದೆ. ಇನ್ನು ದೋಸೆ ಹಾಕಬೇಕಾದ್ರೇ ಉಳಿದಿರೋವಂಥದ್ದೆಲ್ಲ ಅಂದರೆ ಸೈಡ್ಸಲ್ಲೆಲ್ಲ ಏನು ಇಟ್ಟಿದ್ದೀನಿ ವೆಸಲ್ಸ್ ಎಲ್ಲ ಅದನ್ನೆಲ್ಲ ಕೂಡ ಕ್ಲೀನ್ ಮಾಡಿಕೊಂಡು ನಾವು ವಾಶ್ ಮಾಡಬೇಕಾಗಿರೋವಂಥದ್ದೆಲ್ಲ ಕೂಡ ಸಿಂಕಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬ್ಯಾಟರ್ನ ಹೊರಗಡೆ ಜಾಸ್ತಿನೇ ಇಟ್ಕೊಂಡಿದ್ದೆ. ನಮ್ಮ ನೈಬರ್ಗೂ ಕೂಡ ಈ ದೋಸೆ ಅಂದರೆ ತುಂಬ ಇಷ್ಟ, ಅವ್ರಿಗೂ ಕೊಡೋಣ ಅಂತ. ಬಟ್ ಬಿಸಿ ಬಿಸಿಯಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋದ್ರಿಂದ ನಾನು ಜಸ್ಟ್ ಬ್ಯಾಟರ್ನೇ ಅವ್ರಿಗೆ ಕೊಟ್ಬಿಟ್ಟೆ. ಈಗ ಬ್ರೇಕ್ಫಾಸ್ಟ್ ಟೈಮ್, ವಾಚಲ್ಲಿ ಟೈಮ್ ನೋಡ್ತಿರ್ಬೋದು, ಆಲ್ಮೋಸ್ಟ್ 7 to 10 ಮಿನಿಟ್ಸ್ ಏನೋ ಇದೆ 10 ಗಂಟೆಗೆ. ಅಷ್ಟರಲ್ಲಿ ಅಡುಗೆ ಮನೆ ಕೂಡ ಒಂದು ರೀತಿ ನೀಟಾಗಿ ಸೆಟ್ ಆಗಿದೆ. ಬ್ರೇಕ್ಫಾಸ್ಟ್ನ ಮಾಡೋಕ್ಕೆ ಕೂತಿದ್ದೀನಿ. ತಿಂಡಿ ಆದಮೇಲೆ ಒಂದ್ಸತಿ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ವಿಡಿಯೋದಲ್ಲಿ ಅಬ್ಸರ್ವ್ ಮಾಡಿದರೆ ಅಡುಗೆ ಮಾಡ್ತಾನೆ ನಾನು ಕಿಚನ್ ಕ್ಲೀನಿಂಗ್ ಕೆಲಸಗಳನ್ನ ಕೂಡ ಮುಗಿಸ್ಕೊಂಡಿದ್ದೆ. ಜಸ್ಟ್ ಸ್ವಲ್ಪ ಪಾತ್ರೆಗಳಿದೆ, ಅದನ್ನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಓಲ್ ಕಿಚನ್ ಕ್ಲೀನಾಗಿರುತ್ತೆ. ದೋಸೆ ಹಿಟ್ಟು ಹಾಕಿಟ್ಟಿದ್ದೆ ಅಲ್ವಾ ಬಾಕ್ಸು, ಅದನ್ನು ಕೂಡ ಒಂದ್ಸತಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಅಂದರೆ ಆ ದೋಸೆ ಲೆಫ್ಟ್ ಓವರ್ಸ್ ಎಲ್ಲ ಏನಿರುತ್ತೆ ಅದನ್ನು ನೀಟಾಗಿ ನೀರಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಗಿಡಗಳಿಗೆ ಹಾಕಿದಾಗ ಫರ್ಟಿಲೈಸರ್ ಥರ ವರ್ಕ್ ಆಗುತ್ತೆ ಅನ್ನೋದ್ರಿಂದ. ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಮಾಡಿದ್ರು, ಆಲಿನ್ ಕವರ್ಸ್ನ ಆ ಥರ ಗೋಡೆಗೆ ಯಾಕೆ ಫಿಕ್ಸ್ ಮಾಡ್ತೀರಾ ಅಂತ. ಸೊ ಡ್ರೈ ಆಗೋವರೆಗೂ ಆ ಥರ ಗೋಡೆಗೆ ಫಿಕ್ಸ್ ಮಾಡಿಬಿಟ್ಟು ಡ್ರೈ ಆದಮೇಲೆ ನಾನು ಡಸ್ಟ್ಬಿನ್ಗೆ ಹಾಕ್ತೀನಿ. ವೆಟ್ ಕವರ್ಸ್ನ ಡಸ್ಟ್ಬಿನ್ಗೆ ಹಾಕಿದ್ರೆ ಡಸ್ಟ್ಬಿನ್ ಓಪನ್ ಡಸ್ಟ್ಬಿನ್ ಆಗಿರೋದ್ರಿಂದ ಸ್ಮೆಲ್ ಬರೋ ಚಾನ್ಸ್ ಇರುತ್ತೆ. ಸೊ ಅದಕ್ಕೋಸ್ಕರ ಒಣಗಿಸ್ಬಿಟ್ಟು ಆಮೇಲೆ ಡಸ್ಟ್ಬಿನಲ್ಲಿ ಹಾಕ್ಕೊಳ್ತೀನಿ. ಮಾತಾಡ್ತಾ ಪಾತ್ರೆ ಕೂಡ ಕ್ಲೀನ್ ಆಯಿತು. ಪಾತ್ರೆ ಕ್ಲೀನ್ ಮಾಡೋದಕ್ಕಿಂತ ಮುಂಚೆ ಹಾಲು ಬಿಸಿಗಿಟ್ಟಿದ್ದೆ, ಹಾಲು ಇನ್ನೂ ಬಿಸಿ ಆಗಿಲ್ಲ. ಅಷ್ಟರಲ್ಲಿ ಈ ದೋಸೆ ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ ಅಲ್ವಾ, ಅದನ್ನು ಗಿಡಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿರುವಂಥ ಗಿಡಗಳಿಗೆ ಬೆಳಗಿನ ಜಾವನೇ ನೀರು ಹಾಕಬೇಕು ಅಂತ ಏನಿಲ್ಲ. ನಾನು ಅಡುಗೆ ಯಾವ ಥರ ಮಾಡ್ತೀನಿ ಅದ್ರ ಮೇರೆಗೆ ಗಿಡಗಳಿಗೆ ನೀರು ಹಾಕ್ತಿರ್ತೀನಿ. ಬೆಳಗ್ಗೆನೇ ರೈಸ್ ಐಟಮ್ಸ್ ಏನಾದ್ರು ಮಾಡಿದ್ರೆ ಅಕ್ಕಿ ತೊಳೆದಿರೋಂಥ ನೀರು ಹಾಕ್ತಿರ್ತೀನಿ, ಇಲ್ಲಾಂದರೆ ಈ ಥರ ದೋಸೆ ಮಾಡಿದಾಗ ಈ ನೀರು ಹಾಕ್ತೀನಿ. ಇನ್ನು ಮಧ್ಯಾಹ್ನ ಮತ್ತೆ ರೈಸು ಅಥವಾ ಏನಾದ್ರು ಮಾಡಿದಾಗ ತರಕಾರಿ ತೊಳೆದಿರುವಂಥ ನೀರೆಲ್ಲನೂ ಇನ್ನು ಉಳಿದಿರುವಂಥ ಗಿಡಗಳಿಗೆ ಹಾಕ್ತಾ ಇರ್ತೀನಿ. ಇದೆಲ್ಲ ಮುಗಿಸೋಷ್ಟರಲ್ಲಿ 10 ಕಾಲ ಆಗಿಬಿಡ್ತು. ಯೂಶ್ವಲಿ 9:30 10 o'clock ಅಷ್ಟರಲ್ಲಿ ಈ ಕೆಲಸಗಳೆಲ್ಲ ಮುಗ್ದಿರುತ್ತೆ. ಬಟ್ ಇವತ್ತು ವಿಡಿಯೋನ ಶೂಟ್ ಮಾಡ್ಕೊಂಡು ಮಾಡಿದ್ರಿಂದ ಸ್ವಲ್ಪ ಎಕ್ಸ್ಟ್ರಾ ಟೈಮೇ ಹಿಡಿಸ್ಬಿಡ್ತು. ಯೂಶ್ವಲಿ ಈ ಥರ ದೋಸೆ ಇಡ್ಲಿ ಎಲ್ಲ ತಿಂದಾಗ ಕಾಫಿ ಕುಡಿಬೇಕು ಅಂತ ಅನಿಸುತ್ತೆ. ಒಂದು ಅರ್ಧ ಗ್ಲಾಸಷ್ಟು ಕಾಫಿನ ಮಾಡಿಕೊಂಡು ಬೆಳಗಿನ ಜಾವ ಆಲ್ಮೋಸ್ಟ್ ಒಂದು 10:30 ಅಥವಾ 10 o'clock ಆ ಮಧ್ಯದಲ್ಲಿ ಪೇರೆಂಟ್ಸ್ ಜೊತೆಗೆ ಫೋನ್ ಮಾಡಿ ಮಾತಾಡ್ತಿರ್ತೀನಿ. ಅವ್ರ ಜೊತೆ ಒಂದ್ಸತಿ ಮಾತಾಡ್ಬಿಟ್ಟು ಆಲ್ಮೋಸ್ಟ್ 11 o'clockಗೆ ಇವತ್ತು ಒಂದು ಅಪಾಯಿಂಟ್ಮೆಂಟ್ ಕಾಲ್ ಕೂಡ ಸೆಟ್ ಆಗಿದೆ, ಅದು ಕೂಡ ಅಟೆಂಡ್ ಮಾಡಬೇಕು. ಇಷ್ಟು ನಾನು 10 ಗಂಟೆ ಒಳಗಡೆ ಮಾಡುವಂಥ ಕೆಲಸಗಳು. ಈ ಕೆಲಸಗಳು 10 ಗಂಟೆ ಒಳಗಡೆ ಆಗಿಬಿಟ್ರೆ ಡೇ ಫುಲ್ಲು ಪ್ಲೆಸೆಂಟಾಗಿ ಪೀಸ್ಫುಲ್ಲಾಗಿ ನಡೆಯುತ್ತೆ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ತೆ.